ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಾಚ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸುತ್ತೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇವತ್ತು ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೆ ಹೇರ್ ಟ್ರೀಟ್ಮೆಂಟ್ ತೊಗೊಂಡು ಬಂದಿದ್ದೆ. 3 ಡೇಸ್ ಬಿಟ್ಟು ಬಂದು ಕಲರಿಂಗ್ ಹಾಕ್ಸ್ಕೊಳ್ಳಿ ಅಂತ ಹೇಳಿದರು. ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿದೆ. ಮಕ್ಕಳಿಗೆ ಗೊತ್ತಾಗ್ಬಿಟ್ಟಿದೆ ರೆಡಿ ಆಗಿಬಿಟ್ರೆ ಎಲ್ಲೋ ಹೋಗುತ್ತೆ ನಮ್ಮಮ್ಮ ಅಂತ. ಮೊನ್ನೆನೂ ಬಿಟ್ಟು ಹೋಗಿದ್ದೆ, ಅದಕ್ಕೆ ಹೇಳ್ತಾ ಇದ್ದಾನೆ ನಮ್ಮ ದಿಶು. ಸರಿ ಆಯಿತು ಹೋಗಲ್ಲ ಅಂತ ಆಫೀಸ್ ರೂಮಲ್ಲಿ ಸುಮ್ಮನೆ ಕೂತ್ಕೊಂಡೆ ನಮ್ಮ ಹಸ್ಬೆಂಡ್ ಕಂಪ್ನೀಲಿ. ಆಮೇಲೆ ಹೋಗೋದೇ ಬೇಡ ಬಿಡು ಅಂತಂದು ಅಂಗಡಿಗೆ ಕರ್ಕೊಂಡೋಗಿ ಅವ್ರಿಗೆ ಏನು ಬೇಕೋ ಕೊಡಿಸ್ದೆ. ಮನೇಲಿ ಬಿಟ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಇದೆ, ನೋಡೋಣ. ಪಾಪ ಅಳ್ತಾರೆ. ಮೊನ್ನೆ ಒಂದು 3 ಅವರ್ ಆಗಿಬಿಡ್ತು. ಇವತ್ತೇನು ಅಷ್ಟೊತ್ತಾಗಲ್ಲ, ಒಂದು ಅರ್ಧ ಗಂಟೆ ಅಂತ ಹೇಳಿದ್ದಾರೆ ಅಷ್ಟೇ ಹೇರ್ ಕಲರಿಂಗ್ ಮಾಡಬೇಕು. ಬಟ್ ಹೋಗೋದು ಬರೋದು ಎಲ್ಲ ಸೇರಿ 1 ಅವರ್ ಆಗ್ಬೋದು. ಸೊ ಇವತ್ತೊಂದು ದಿನ ಹೆಂಗಾರು ಮಾಡಿ ಬಿಟ್ಟು ಹೋಗಬೇಕು. ಅವ್ರಿಗೆ ಐಸ್ ಕ್ರೀಮು ಜ್ಯೂಸ್ ಎಲ್ಲ ಕೊಟ್ಟು ಟಿವಿಗೆ ಯೂಟ್ಯೂಬೆಲ್ಲ ಕನೆಕ್ಷನ್ ಕೊಟ್ಟು ಯೂಟ್ಯೂಬ್ ಹಾಕಿ ಬಂದಿದ್ದೀನಿ. ನಮ್ಮ ಹಸ್ಬೆಂಡ್ ಡ್ರಾಪ್ ಮಾಡಿ ಹೋದರು. ಅರ್ಧ ಗಂಟೆ ಬಿಟ್ಟು ಬರ್ತೀನಿ, ಇಲ್ಲಾಂದರೆ ಆಟೋಗೆ ಬಾ ಅಂತ ಹೇಳ್ಬಿಟ್ಟು ಹೋದರು. ಸೊ ನಾನು ಬಂದಾಗ ರಶ್ ಇತ್ತು, ಒಂದು 10 ನಿಮಿಷ ವೆಯ್ಟ್ ಮಾಡಿದೆ. ಆಮೇಲೆ ಯಾವ ಕಲರಿಂಗ್ ಬೇಕೋ ಕೇಳಿದರು. ನಾನು ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಅಪ್ಲೈ ಮಾಡೋಣ ಅಂತ ಹೇಳಿದೆ. ಸ್ವಲ್ಪ ಇಲ್ಲಿ ವೈಟ್ ಹೇರ್ ಇದೆ ಅಷ್ಟೇ. ನಾನು ಮಾಮೂಲಿ ಮನೇಲಿರೋದೇ 10 ರೂಪಾಯಿದು ಪ್ಯಾಕ್ ಯೂಸ್ ಮಾಡ್ತಿದ್ದೆ. ಸೊ ಅದು ಯೂಸ್ ಮಾಡಬೇಡಿ, ಕಲರೆಲ್ಲ ಡ್ಯಾಮೇಜ್ ಆಗುತ್ತೆ ಹೇರೆಲ್ಲ ಅಂತ ಹೇಳಿದರು. ಆ್ಯಂಡ್ ಇದು ಪರ್ಮನೆಂಟ್ ಹೇರ್ ಕಲರ್ ಅಂತ ಹೇಳಿದರು. ಸೊ ನೋಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಅಪ್ಲೈ ಮಾಡಿದ್ದೀನಿ. ಆ್ಯಂಡ್ ಪರ್ಮನೆಂಟ್ ಹೇರ್ ಕಲರ್ ಅಂದರೆ ಮತ್ತೆ ರೂಟ್ಸ್ಗೆಲ್ಲ ಅಪ್ಲೈ ಮಾಡಬೇಕು ಅಂತ, ಹೊಸ್ದಾಗಿ ಬಿಡೋ ಬೇಬಿ ಹೇರ್ಸ್ಗೆ. ಸೊ ನಾವ್ಯಾರು ಅಪ್ಲೈ ಮಾಡ್ಬೋದು, ಇಲ್ಲಿಗಾರು ಬರ್ಬೋದು ಅಂತ ಹೇಳಿದರು. ನಾನೆಲ್ಲ ಮಾಡೋ ಅಷ್ಟೊತ್ತಿಗೆ 1 o'clock ಆಗಿತ್ತು. ಮನೆಯಲ್ಲೂ ಮಕ್ಕಳು ಹಸ್ಕೊಂಡಿರ್ತಾರೆ ಅಂತ ಅಲ್ಲೇ ಬಿರಿಯಾನಿ ಇತ್ತು. ಬಿರಿಯಾನಿ ಮತ್ತು ಕಬಾಬು ಪಾರ್ಸಲ್ ತೊಗೊಂಡು ಓಲೋ ಆಟೋ ಬುಕ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಓಲಾಗೆ ಬಂದುಬಿಡು, ಮಕ್ಕಳು ಅಳ್ತಾ ಇದ್ದಾರೆ ಅಂದರು. ಸೊ ಮನೆಗೆ ಬಂದ ತಕ್ಷಣ ಅಳ್ತಾಯಿದ್ರು. ಅವರಿಗೆಲ್ಲ ಊಟ ಮಾಡಿಸಿ ಮಲಗಿಸ್ದೆ. ಸೊ ಕಬಾಬು ಬಿರಿಯಾನಿ ತಂದಿದ್ದಕ್ಕೆ ಖುಷಿಯಾದರು. ನನಗಂತೂ ನಿದ್ದೆ ಬರಲಿಲ್ಲ. ಒಂದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋದಿತ್ತು. ಚಿಮ್ನಿ ಅಂತೂ ಫುಲ್ ಗಲೀಜಾಗಿಬಿಟ್ಟಿತ್ತು. ಆಯಿಲೆಲ್ಲ ಅಡುಗೆ ಮಾಡ್ತೀವಲ್ಲ ಜಾಸ್ತಿ, ಸೊ ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತು ಮನೇಲೂ ಏನೂ ಅಡುಗೆ ಮಾಡಿಲ್ಲ. ಮಧ್ಯಾಹ್ನ ಬಿರಿಯಾನಿ ಕಬಾಬೆಲ್ಲ ತಿನ್ಕೊಂಡ್ವಿ. ರಾತ್ರಿಗೆ ಏನಾದ್ರು ಸಾಂಬಾರು ಮಾಡಿಬಿಡ್ತೀನಿ. ಕೆಲವೊಬ್ಬರು ಚಿಕ್ಕ ಚಿಕ್ಕ ಮಕ್ಕಳನ್ನ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರಂತೆ. ಅದು ಹೇಗೆ ಹೋಗ್ತಾರೋ ಗೊತ್ತಿಲ್ಲ. ನನ್ನ ಮಕ್ಕಳನ್ನ ನಾನು 1 hour ಬಿಟ್ಟು ಹೋಗೋಕ್ಕೂ ನನಗಾಗಲ್ಲ. ಬಟ್ ಬಿಟ್ಟಿರಲ್ಲ ಅವರು. ನಾನು ಇಲ್ಲದೆ ಇರೋವಾಗ ಎಷ್ಟೆಲ್ಲ ಗಲಾಟೆ ಮಾಡ್ತಾರೆ. ಅಂದರೆ ಮನೇಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ. ಮನೇಲಿ ಒಬ್ಬರು ಪರ್ಫೆಕ್ಟಾಗಿ ನೋಡ್ಕೊಳ್ಳೋರಿದ್ದರೆ ಹೋಗ್ಬೋದು. ನಾನು ಬಿಟ್ಟು ಹೋದಾಗ ನನ್ನ ಫೋನ್ ಬೇರೆ ಹೊಡೆದಾಕಿದ್ದಾರೆ. ಇನ್ನೊಂದು ಜಸ್ಟ್ ಅವ್ರಿಗೆ ಯೂಸ್ ಮಾಡೋಕ್ಕಂತ ಇತ್ತು ಫೋನು. ಅದು ಬೇರೆ ಸ್ಕ್ರೀನ್ ಹೋಗಿದೆ. ಈಗಿದು ಐಫೋನ್ ಒಂದೇ ಆಗಿದೆ. ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದನ್ನೇ ರೆಡಿ ಮಾಡಿಸ್ತೀನಿ, ಇಲ್ಲಾಂದರೆ ಇನ್ನೊಂದು ಹೊಸ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಅಡುಗೆ ಮನೆ ಚಿಮ್ನಿ ಎಲ್ಲ ಕ್ಲೀನ್ ಆಯಿತು. ಇನ್ನೊಂದು ಸ್ವಲ್ಪ ಒಲೆ ಎಲ್ಲ ಬೆಳಗ್ಗೆ ನೀಟಾಗಿ ಪಾತ್ರೆ ಎಲ್ಲ ತಿಕ್ಬಿಟ್ರೆ ಸಂಜೆ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು. ಅವರಿಬ್ಬರು ಮಲಗಿದ್ದಾರೆ. ಎದ್ದೇಳೋಷ್ಟೊತ್ತಿಗೆ ಅಡುಗೆ ಮಾಡಿಬಿಟ್ರೆ ಆಮೇಲೆ ಫ್ರೀಯಾಗಿ ಟಿ ವಿ ನೋಡ್ಕೊಂಡು ಕೂತ್ಕೋಬೋದು. ನನ್ನ ಮಗಂದು ದಿಶುದು ಈಗ ಕ್ರಿಸ್ಮಸ್ ಹಾಲಿಡೇ ಇದೆ. 10 days 12 days ಹಾಲಿಡೇ ಇದೆ. ಸೊ ನಾವು ಎಲ್ಲೂ ಹೊರಗಡೆ ಹೋಗಿಲ್ಲ, ಬರೀ ನಂದೇ ಕೆಲಸ ಮಾಡ್ಕೋತಾ ಇದ್ದೀನಿ. ಒಂದಿನ ಎಲ್ಲರೂ ಔಟ್ಸೈಡ್ ಹೋಗೋಣ ಅಂದ್ಕೊಂಡಿದ್ದೀವಿ. ಯಜಮಾನ್ರು ಬ್ಯುಸಿ ಇದ್ದರು, ಕೆಲಸ ಇತ್ತು, ಹಾಗಾಗಿ ಎಲ್ಲೂ ಹೋಗಿಲ್ಲ. ಇವತ್ತಿನ ಬ್ಲಾಗ್ ಇಷ್ಟೇ ಶೂಟ್ ಮಾಡಿದೆ. ನೆಕ್ಸ್ಟ್ ಶೂಟ್ ಮಾಡೋಕ್ಕಾಗಲಿಲ್ಲ, ಮಕ್ಕಳ ಫೋನ್ ಕೊಟ್ಟಿದ್ದೆ. ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಹಾಗೆ ಕಂಟಿನ್ಯೂಷನ್ ಬ್ಲಾಗ್ ಕೂಡ ಹಾಕ್ತೀನಿ ನಾಳೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇ-ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ 2026ಗೆ ಅಂತ. ಸೊ ಅದರದ್ದು ಸಣ್ಣದಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಹೋಗಿ ವಿಸಿಟ್ ಮಾಡ್ತೀನಿ ಚಿಕ್ಕಪೇಟೆಗೆ. ಒಂದು 3 to 4 ಅಂಗಡಿದು ನಂಗೆ ನಂಬರ್ ತೊಗೊಂಡಿದ್ದೆ ಆನ್ಲೈನಲ್ಲಿ. ಸೊ ವಿಸಿಟ್ ಮಾಡಿ ಮಾರ್ಕೆಟಿಗೆ ಹೇಗಿದೆ ಅಂತ ತಿಳ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಸೊ ಇವತ್ತು ಮಕ್ಕಳನ್ನ ಬಿಟ್ಟು ಹೋಗಬೇಕು. ಅವ್ರನ್ನ ಕರ್ಕೊಂಡಂತೂ ಹೋಗೋಕ್ಕಾಗಲ್ಲ. ಚಿಕ್ಕಪೇಟೆ ಅಂತೂ ಫುಲ್ ರಶ್ಶು. ನಾನು ಬಸ್ಸಿಗೆ ಹೋಗ್ಬಿಡ್ತೀನಿ. ನಮ್ಮ ಹಸ್ಬೆಂಡು ಸೈಟ್ ಹತ್ರ, ನಮ್ಮ ಮನೆ ಸೈಟ್ ಹತ್ರ ಕ್ಲೀನ್ ಮಾಡ್ಸೋಕೆ ಹೋಗ್ತಾ ಇದ್ದಾರೆ ಹುಡುಗರು ಕರ್ಕೊಂಡು. ಸೊ ಅಲ್ಲೇ ಮಕ್ಕಳು ಕರ್ಕೊಂಡು ಹೋಗ್ತೀನಿ. ಇವತ್ತೊಂದು ದಿನ ಹೋಗು ಚಿಕ್ಕಪೇಟೆಗೆ ಅಂತ ಬಸ್ಗೆ ಹೋಗು ಅಂದರು. ಬಸ್ಗೆ ಡ್ರಾಪ್ ಮಾಡಿದರು. ಸೊ ಇವಾಗ ಹೋಗಬೇಕು ನಾನು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಕ್ಕಳು ಸೈಟ್ ಹತ್ರ ಹೋಗಿದ್ದಾರೆ ಕ್ಲೀನ್ ಮಾಡೋಕ್ಕೆ ಅಂತ. ನಾನು ಚಿಕ್ಕಪೇಟೆಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಒಬ್ಬಳೇ. ಅವ್ರಿಗೆ ಕರ್ಕೊಂಡೋದ್ರೆ ಅಲ್ಲೆಲ್ಲ ನೋಡೋಕ್ಕಾಗಲ್ಲ. 1 2 3 ಶಾಪ್ ವಿಸಿಟ್ ಮಾಡಿ ಬರ್ತೀನಿ. ಅಂದರೆ ನ್ಯೂ ಇಯರಿಂದ ಇ-ಕಾಮರ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾವು. ಸೊ ಹಾಗಾಗಿ ವಿಸಿಟ್ ಮಾಡಿ ಬರಬೇಕು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ರೀಲ್ಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನಾನು ಇ-ಕಾಮರ್ಸ್ ಬಿಸ್ನೆಸ್ಗೂ ಸಪೋರ್ಟ್ ಮಾಡಿ, ಅಂದರೆ ಕ್ಲಾತಿಂಗ್ ಈಗ ಫಸ್ಟು ಸ್ಯಾರಿ ಮಾತ್ರ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಬೇರೆ ಎಲ್ಲ ಡ್ರೆಸ್ಸಸ್ಸು ಆನ್ಲೈನಲ್ಲಿ ಆ ಥರ ಎಲ್ಲ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಇಯರಿಂದ.
ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಮಾಗಡಿ ರೋಡಿಂದ ಕೆ ಆರ್ ಮಾರ್ಕೆಟ್ ಬಸ್ ಹತ್ಕೊಂಡು ಬರೋ ಅಷ್ಟೊತ್ತಿಗೆ 12:30 ಆಗಿತ್ತು. ಅಲ್ಲಿಂದ ಮತ್ತೆ ಚಿಕ್ಕಪೇಟೆ ನಡ್ಕೊಂಡೋಗಿ ಒಂದು 2-3 ಶಾಪ್ನ ವಿಸಿಟ್ ಮಾಡಿದೆ. ಪರವಾಗಿಲ್ಲ, ರೇಟೆಲ್ಲ ಚೆನ್ನಾಗಿ ಕೊಡ್ತಾರೆ ಹೋಲ್ಸೇಲು ಅಂದರೆ. ಒನ್ ಟೈಮ್ ವಿಸಿಟ್ ಮಾಡಿದರೆ ಸಾಕು, ನಾವು ಇವತ್ತು ತೊಗೊಂಡೋಗಿ ಪೇ ಮಾಡಿದರೆ ಅವ್ರಿಗೆ ರೆಗ್ಯುಲರ್ ಕಸ್ಟಮರ್ ಆದರೆ ನೆಕ್ಸ್ಟ್ ಎಲ್ಲ ನಮ್ಮ ಮನೆಗೆ ಬಂದು ಅವರೇ ಹಾಕ್ತಾರೆ, ನೆಕ್ಸ್ಟ್ ನಾವು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಸೊ ಆನ್ಲೈನಲ್ಲೇ ವಿಡಿಯೋ ಕಾಲಿಂಗ್ ಮಾಡಿ ನಮ್ಗೆ ಯಾವ್ದು ಬೇಕೋ ಅದನ್ನು ಆರ್ಡ್ರ್ ಮಾಡ್ಕೋಬೋದು. ನಾನು ಈ ಶಾಪ್ ವಿಸಿಟ್ ಮಾಡಿದೆ. ಇವ್ರು ಹೇಳಿದರು ಒಂದೇ ಕಲರು 12 ಸ್ಯಾರಿ ತೊಗೊಳ್ಳೇಬೇಕು ಅಂತ ಹೇಳಿದರು. ನಾನಿನ್ನು ಸ್ಮಾಲ್ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಅಷ್ಟೊಂದು ಇನ್ವೆಸ್ಟ್ ಮಾಡೋದು ಬೇಡ ಅಂತ, ಸರಿ ಬರ್ತೀನಿ ಅಂತ ಹೇಳಿಬಿಟ್ಟು ನಂಬರ್ ಇಸ್ಕೊಂಡು ಇನ್ನೊಂದು ಅಂಗಡಿಗೆ ಬಂದೆ. ಅಲ್ಲಿ ಇದೇ ಥರ ರೇಟ್ಸ್ ಎಲ್ಲ ಕರೆಕ್ಟಾಗಿತ್ತು. ಬಟ್ ಒಂದೇ ಕಲರ್ ತೊಗೋಬೇಕು ಅಂತ ಏನು ರೂಲ್ ಇರಲಿಲ್ಲ, ಎಷ್ಟಾದ್ರು ತೊಗೋಬೋದು ಅಂದರು. ಸೊ ನಾನೊಂದು 6 ಪೀಸು, ಒಂದು ಮೈಸೂರು ಸಿಲ್ಕಲ್ಲಿ ಒಂದು 6 ಪೀಸು ಆ್ಯಂಡ್ ಎಂಬ್ರಾಯ್ಡಿಂಗಲ್ಲಿ ಒಂದು 6 ಪೀಸು ಆ್ಯಂಡ್ ರೇಷ್ಮೆ ಸೀರೆಯಲ್ಲಿ ಒಂದು 6-7 ಪೀಸ್ ತೊಗೊಂಡೆ. ಅಂದರೆ ಟೋಟಲ್ 20 ಸಾರಿ ಮಾತ್ರ ಬೈ ಮಾಡಿದ್ದೀನಿ ನಿನ್ನೆ. ನ್ಯೂ ಇಯರ್ಗೆ ನಾನು ಅನೌನ್ಸ್ ಮಾಡ್ತೀನಿ 26ಅಲ್ಲಿ DS ಕಲೆಕ್ಷನ್ಸ್ ಅಂತ ನಂದು ಇನ್ನೊಂದು ಪೇಜ್ ಇದೆ. ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಒಂದು 2-3 ಮಂತ್ಸ್ ನೋಡೋಣ ಬಿಸ್ನೆಸ್ ಹೇಗಾಗುತ್ತೆ, ನನಗಿನ್ನೂ ಅಷ್ಟು ಐಡಿಯಾ ಇಲ್ಲ. ಆಮೇಲೆ ಎಲ್ಲ ಕ್ಲಾತ್ಸು ತರಿಸೋಣ ಅಂತ ಪ್ಲ್ಯಾನ್ ಇದೆ. ಎಲ್ಲ ಕ್ಲಾತ್ಸು ತಂದು ಮೀಶೋದಲ್ಲಿ ಸೆಲ್ ಮಾಡೋಣ ಅಂತ ನನ್ನ ಪ್ಲ್ಯಾನಿಂಗ್ ಇರೋದು. ಯಾಕಂದರೆ ನಮ್ಮ ಕಂಪ್ನೀಲಿ ಒಂದು ಫ್ಲೋರ್ ಖಾಲಿ ಇದೆ. ಸೊ ಬಾಡಿಗೆಗೂ ಕೊಡಲ್ಲ, ಅಂದರೆ ಅರ್ಧ ಮಟ್ರಿಯಲ್ ಇಡೋಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ನಮ್ಮ ಹಸ್ಬೆಂಡ್ ಕಂಪ್ನಿಯವರು. ಇನ್ನೂ ಅರ್ಧ ಫುಲ್ 2 ಸೈಡ್ ಜಾಗ ಹಾಗೇ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾನು ಕಾಮರ್ಸ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ನೋಡೋಣ ಒಂದು 2-3 ತಿಂಗಳು ಬಿಸ್ನೆಸ್ ಹೇಗೆ ವರ್ಕೌಟ್ ಆಗುತ್ತೆ ಅಂತ ನನಗೂ ಐಡಿಯಾಸ್ ಇಲ್ಲ. ಆ್ಯಂಡ್ DS ಕಲೆಕ್ಷನ್ಸ್ ಅಂತ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀನಿ. ಅದರಲ್ಲಿ ಪ್ರತಿಯೊಂದನ್ನು ಅಪ್ಡೇಟ್ ಕೊಡ್ತೀನಿ. ನೀವು ಯಾರು ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕಂದ್ರೂ ನಾನು ಹೆಲ್ಪ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನ್ಯೂ ಇಯರ್ ದಿನ ಇನ್ನೊಂದು ಚಾನಲ್ನ ನಾನು ಅನೌನ್ಸ್ ಮಾಡ್ತೀನಿ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಬಿಸ್ನೆಸ್ಗೆ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸ್ಯಾರೀಸ್ ಎಲ್ಲ ಸ್ವಲ್ಪ ಬೈ ಮಾಡಿಬಿಟ್ಟು ನಾನು ಮತ್ತೆ KR ಮಾರ್ಕೆಟಿಂದ ಬಸ್ ಹಿಡ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ 3 o'clock ಆಯಿತು. ಸೊ ಅದನ್ನು ಓಪನ್ ಕೂಡ ಮಾಡಿಲ್ಲ, ಇನ್ನೂ ಸುಸ್ತಾಗಿತ್ತು. ಮನೆಗೆ ಹೋಗಿ ಓಪನ್ ಮಾಡಿ ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.